ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಸುನೀತಾ ಚಂದನ್. ಸೊ ನಿಮಗೂ ಏಜಿಂಗ್ ಇದೆಯಾ? ರಿಂಕಲ್ಸ್ ಬರ್ತಿದ್ಯಾ? ಫೈನ್ ಲೈನ್ಸ್ ಇದೆಯಾ? 30 ವರ್ಷ ದಾಟಿದ್ಯಾ? ಹಾಗಾದ್ರೆ ಈ ವಿಡಿಯೋ ನಿಮಗೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏಜಿಂಗ್ ಹೇಗೆ ಬರ್ತಾ ಇದೆ, ಇದಕ್ಕೆ ಕಾರಣ ಏನು, ಮತ್ತೆ ಸೊಲ್ಯೂಷನ್ ಏನು, ಮನೇಲಿ ಯಾವ ರೀತಿ ನಮ್ಮ ಏಜಿಂಗ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಬರೋದು ಆಕ್ಸಿಡೇಟಿವ್ ಸ್ಟ್ರೆಸ್. ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಬಂದ್ಬಿಟ್ಟು ನಾವು ಪ್ರತಿನಿತ್ಯ ಮಾಡೋ ಕೆಲಸಗಳಾಗಿರ್ಬೋದು, ಅದರಿಂದ ನಮಗೆ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಹಾಗೆ ಆಗುತ್ತೆ. ಅದು ನಮಗೆ ಹೊರಗಡೆ ಕಾಣಿಸ್ಲಿಲ್ಲ ಅಂದ್ರೆ ನಮ್ಮ ಒಂದು ಚರ್ಮದಲ್ಲಿ ಆ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಇದೆಯಲ್ಲ, ಅದು ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆದಾಗ ನಮ್ಮ ಸ್ಕಿನ್ ಸೆಲ್ಸ್ ಏನಾಗುತ್ತೆ, ಸ್ವಲ್ಪ ಪ್ರೊಡ್ಯೂಸ್ನ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿದಾಗ ಈ ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಬರೋದು ಕಾಣೋದು ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಒಂದು ಬರೋದು ಕೊಲಾಜನ್ ಬ್ರೇಕ್ ಡೌನ್. ಸೊ ನಮ್ಮ ಸ್ಕಿನ್ ಹೆಂಗ ಕಾಣಿಸ್ಬೇಕು ಅಂತ ಅಂದ್ರೆ ಕೊಲಾಜನ್ ಅನ್ನೋದು ತುಂಬಾನೇ ಮುಖ್ಯ. ಸೊ ಆ ಕೊಲಾಜನ್ ಅಂಶ ಏನಾಗುತ್ತೆ, ಬ್ರೇಕ್ ಡೌನ್ ಆಗ್ತಾ ಬರುತ್ತೆ. ಇದನ್ನ ಹೇಗ್ ಬೂಸ್ಟ್ ಮಾಡೋದು ಅಂತಾನು ಹೇಳ್ತೀನಿ. ಸೊ ಮೂರನೇದು ಬಂದು ಮೇಕಪ್ ಮಾಡಿರ್ತೀವಿ, ಮೇಕಪ್ ನ ರಿಮೂವ್ ಮಾಡಲ್ಲ. ಇವಾಗೆಲ್ಲ ಹೊರಗಡೆ ಹೋಗ್ಬೇಕು ಅಂದ್ಬಿಟ್ಟು ಮೇಕಪ್ ಮಾಡ್ಕೊಂಡಿರ್ತೀವಿ, ಅದನ್ನ ರಿಮೂವ್ ಮಾಡಲ್ಲ, ಹಾಗೆ ಮಲಗ್ಬೋದು. ಸೊ ಇದು ಒಂದು ನಮ್ಮ ಏಜಿಂಗ್ಗೆ ಮುಖ್ಯ ಕಾರಣ ಆಗುತ್ತೆ. ಮತ್ತೆ ಫೋರ್ತ್ ಒನ್ ಬಂದು ಸೊ ಪೊಲ್ಯೂಷನ್ ಬಂದು ಹೊರಗಡೆ ನಾವು ಹೋದಾಗ ಸೊ ಡಸ್ಟ್ ಇರುತ್ತೆ, ಅದು ನಮ್ಮ ಫೇಸ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸೊ ಅದನ್ನ ನಾವು ಪ್ರಾಪರ್ ಆಗಿ ಮನೆಗೆ ಬಂದ್ಮೇಲೆ ನೀಟಾಗಿ ವಾಶ್ ಮಾಡೋದಿಲ್ಲ. ಇನ್ನು ಒಂದು ಸನ್ ಡ್ಯಾಮೇಜ್. ಸೊ ಬೆಳಗಿನ ಸೂರ್ಯನ ಕಿರಣಗಳು ಏನಿರುತ್ತೆ, ಅದು ವಿಟಮಿನ್ ಡಿ. ಇಟ್ಸ್ ಗುಡ್ ಫಾರ್ ಸ್ಕಿನ್ ಅಂಡ್ ಗುಡ್ ಫಾರ್ ಬೋನ್ಸ್. ಎಸ್, ಬಟ್ ಇದು ಸನ್ಗೆ ತುಂಬಾ ಮೈ ಒಡ್ದಾಗ, ಅಂದ್ರೆ ತುಂಬಾ ಜನ ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತಾರೆ ಅಂತವ್ರು ಈ ಟ್ಯಾನ್ ಆಗಿ ಏಜಿಂಗ್ ಆಗೋದನ್ನ ಕಾಣ್ತಾರೆ. ಸೊ ಇನ್ನೂ ಒಂದು ಬಂದು ಸರಿಯಾಗಿ ಹೈಡ್ರೇಷನ್ ಆಗಿ ಸರಿಯಾಗಿ ನೀರು ಕುಡಿಯಲ್ಲ, ಅದರಿಂದ ಆಗುತ್ತೆ. ಮೇನ್ ಸ್ಟ್ರೆಸ್ ಚಿಂತೆ ಮಾಡ್ತಾ ಕೂತ್ಕೊಬಿಡೋದು. ನಿಮಗೆ ಗೊತ್ತಾ, ಪ್ರತಿಯೊಬ್ಬ ವ್ಯಕ್ತಿಯು ಚಿಂತೆ ಮಾಡೋದ್ರಿಂದಾನೇ ಬೇಗ ಏಜ್ ಆಗಿರೋಂತರ ಕಾಣಿಸ್ತಾನೆ. ಸೊ ಚಿಂತೆ ಅನ್ನೋದು ನಮ್ಮನ್ನ ದಿನೇ ದಿನೇ ಸುಡ್ತಾ ಬರುತ್ತೆ. ಚಿಂತೆ, ಓವರ್ ಥಿಂಕಿಂಗ್ ಮಾಡಬೇಡಿ. ಕೆಮಿಕಲ್ ಇರುವಂತಹ ಕ್ರೀಮ್ಸ್, ಸೋಪ್ಸ್, ಕೆಮಿಕಲ್ ಇರುವಂತಹ ಮೇಕಪ್ ಐಟಮ್ಸ್ಗಳನ್ನ ಯೂಸ್ ಮಾಡೋದು. ಸೊ ಈ ಕೆಮಿಕಲ್ ಇರುವಂತಹ ಮೇಕಪ್ ಐಟಮ್ಗಳಾಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬೇಗ ಹಾಳಾಗ್ತಾ ಬರುತ್ತೆ, ಬೇಗ ಏಜಿಂಗ್ ಗೊತ್ತಾಗ್ತಾ ಬರುತ್ತೆ. ಸೊ ಈಗ ನಮ್ಗೆ ಏನೇನು ಬೇಕು, ಸ್ಕಿನ್ ಬ್ಯಾರಿಯರ್ ಇಂಪ್ರೂವ್ ಮಾಡ್ಕೋಬೇಕು, ಕೊಲಾಜನ್ನ ಬೂಸ್ಟ್ ಮಾಡಬೇಕು, ಆಕ್ಸಿಡೇಟಿವ್ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಕೋಬೇಕು. ಸೊ ಇದಕ್ಕೆ ಮೇನ್ ಏನೇನು ಮಾಡಬೇಕು ಅಂತ ಅಂದರೆ, ಯಾವ ಥರ ಫುಡ್ಸ್ನ ತೊಗೊಬೋದು, ಮನೆಯಲ್ಲೇ ಇದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಈಗ ಹೇಳ್ತೀನಿ. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಬಂದ್ಬಿಟ್ಟು ಹೇಗೆ ಕಡಿಮೆ ಆಗುತ್ತೆ ಅಂದರೆ, ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಇರುವಂತಹ ಫುಡ್ಸ್ನ ಕನ್ಸ್ಯೂಮ್ ಮಾಡಬೇಕು. ಯಾವ್ದ್ರಲ್ಲಿ ಸಿಗುತ್ತೆ ಅಂತ ಅಂದರೆ, ನಮಗೆ ಹೆಚ್ಚಾಗಿ ಬ್ಲೂಬೆರೀಸ್ ಆಗಿರ್ಬೋದು, ಟೊಮೆಟೋಸ್, ಮತ್ತು ನೇರಳೆ ಹಣ್ಣಲ್ಲಿ ಯಥೇಚ್ಛವಾಗಿರುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಬಂದು ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್. ಆ ಪ್ರೋಟೀನಿಂದ ನಮ್ಮ ಸ್ಕಿನ್ ತುಂಬ ಅಂದರೆ ತುಂಬಾನೇ ಕೊಲಾಜನ್ನ ಬಿಲ್ಡಪ್ ಮಾಡ್ತಾ ಬರುತ್ತೆ. ಸೊ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೈಡ್ರೇಷನ್, ನೀರು ಕುಡಿಯೋದು, ಎಳ್ನೀರು ಕುಡಿಯೋದು, ಬಾರ್ಲಿ ಗಂಜಿ ಕುಡಿಯೋದು, ಇದರಿಂದ ತುಂಬಾನೇ ವರ್ಕ್ ಆಗುತ್ತೆ. ನೀವು ನಿಮ್ಮ ಬಾಡಿಯಲ್ಲಿ ಏನು ಕೊಲೆಸ್ಟ್ರಾಲ್ ಇರುತ್ತೆ ಅದು ಕಡಿಮೆ ಆಗುತ್ತೆ, ನಿಮ್ಮ ಬಾಡಿಗೆ ಒಳ್ಳೆ ತೇವಾಂಶನ ಕೊಡುತ್ತೆ. ಸೊ ತುಂಬ ಬಾಡಿನ ಹೈಡ್ರೇಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಬೇಗ ಡ್ಯಾಮೇಜ್ ಆಗೋದು ಅಥವಾ ಸ್ಕಿನ್ ಏಜಿಂಗ್ ಆಗೋದನ್ನ ತಡೆಯುತ್ತೆ. ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದ್ರೆ ಚೇಪೆಕಾಯಿ, ಗೋವಾ, ಪೇರಳೆ ಹಣ್ಣು. ಎಸ್, ಪೇರಳೆ ಹಣ್ಣು. ಆಪಲ್ ತಿನ್ನೋ ಜಾಗದಲ್ಲಿ ಒಂದು ಪೇರಳೆ ಹಣ್ಣನ್ನ ತಿಂದ್ರೆ 3 ಆಪಲ್ ಇಂದ ನಮ್ಗೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಅದು ಒಂದೇ ಪೇರಳೆ ಹಣ್ಣಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಪೇರಳೆ ಹಣ್ಣು ವಿಟಮಿನ್ ರಿಚ್ ಫುಡ್ ಅದೊಂದು. ಮತ್ತೆ ಆಮ್ಲ, ಬೆಟ್ಟದ ನೆಲ್ಲಿಕಾಯಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇರುತ್ತೆ. ಮತ್ತೆ ಪೈನಾಪಲ್ ಅಲ್ಲಿ ಇರುತ್ತೆ. ಸೊ ಪೈನಾಪಲ್ ತಿನ್ಬೋದು. ನಿಮ್ಮ ಡಯಟ್ ಅಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ, ದಿನನಿತ್ಯ ಸೇರಿಸ್ಕೊಳ್ಳಿ. ನಿಮ್ಮ ಏಜಿಂಗ್ ಅನ್ನೋದು ಸ್ಲೋ ಡೌನ್ ಆಗ್ತಾ ಬರುತ್ತೆ. ವಿಟಮಿನ್ ಎ ಮತ್ತೆ ವಿಟಮಿನ್ ಇ ಕಾಂಬಿನೇಷನ್ ಫುಡ್ಸ್ ಅದು ಬಂದ್ಬಿಟ್ಟು ಸ್ವೀಟ್ ಪಂಪ್ಕಿನ್ಸ್, ಕ್ಯಾರೆಟ್. ನಿಮಗೆ 3 ಫ್ಯಾಟಿ ಆಸಿಡ್ ಬೇಕು ಅಂತ ಅಂದ್ರೆ ಮೇನ್ ಆಗಿ ಫ್ಲಾಕ್ ಸೀಡ್ಸ್ ಅಲ್ಲಿ ಇರುತ್ತೆ. ಫ್ಲಾಕ್ ಸೀಡ್ಸ್ ಇಂದ ನಮಗೆ ಒಮೆಗಾ 3 ಸಿಗುತ್ತೆ. ಮತ್ತೆ
ಅದರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ನಿಮ್ಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ಇನ್ನ ಒಂದು ವಾಲ್ನಟ್ ನ ತಗೊಳ್ಳಿ ಡೈಲಿ. ಸ್ಟ್ರೆಸ್ ನ ತುಂಬಾನೇ ಕಡಿಮೆ ಮಾಡುತ್ತೆ ವಾಲ್ನಟ್. ಟ್ರೈ ಮಾಡಿ. ಸನ್ಸ್ಕ್ರೀನ್ ನ ಮಿಸ್ ಮಾಡದಿರ ಹಚ್ಕೊಳ್ಳಿ. ಸನ್ ಎಕ್ಸ್‌ಪ್ಲೋಷರ್ ಇಂದ ಆಗುವಂತಹ ಡ್ಯಾಮೇಜ್, ಸ್ಕಿನ್ ಡ್ಯಾಮೇಜ್ ನ ಸನ್ಸ್ಕ್ರೀನ್ ಕಡಿಮೆ ಮಾಡ್ತಾ ಬರುತ್ತೆ. ಸೊ ನಾವು ಸನ್ಸ್ಕ್ರೀನ್ ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಅನ್ನೋದೇನಿದೆ ಅದು ಸ್ಲೋ ಡೌನ್ ಆಗ್ತಾ ಬರುತ್ತೆ. ಕೊಬ್ಬರಿ ಎಣ್ಣೆ, ರೋಸಿಪ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ ಇಷ್ಟನ್ನ ಇಟ್ಕೊಂಡು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಸಾಜ್ ಮಾಡಿ. ಫೇಸ್ ನ ಮಾತ್ರ ಮಸಾಜ್ ಮಾಡ್ಬೋದು ಅಥವಾ ಇಡೀ ಬಾಡಿಗೆ ನೀವು ಮಸಾಜ್ ಮಾಡ್ಕೊಂಡ್ರು ನಡೆಯುತ್ತೆ. ಜಸ್ಟ್ ಸ್ವಲ್ಪ ಬೆಚ್ಚಗ್ ಮಾಡಿ ಹಚ್ಚಿ ಮಸಾಜ್ ಮಾಡಿ ವಾಶ್ ಮಾಡಿ. ಯು ವಿಲ್ ಲವ್ ಯುವರ್ ಫೇಸ್. ಫಿಶ್ ನ ತಗೊಳ್ಳಿ. ಫಿಶ್ ಇಸ್ ವೆರಿ ಗುಡ್ ಫಾರ್ ಸ್ಕಿನ್ ಅಂಡ್ ಹೇರ್. ಸೊ ಇದನ್ನೆಲ್ಲದನ್ನು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಏಜಿಂಗ್ ಇಂದ ಕಡಿಮೆ ಆಗ್ತಾ ಬರುತ್ತೆ. ಏಜಿಂಗ್ ಸ್ಲೋ ಡೌನ್ ಆಗುತ್ತೆ. ಇನ್ನ ಒಂದು ಹೇಳ್ಬೇಕು ಅಂತ ಅಂದ್ರೆ ದಯವಿಟ್ಟು ಹೊರಗಡೆ ಹೋಗಿ ಬಂದಾಗ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಫೇಸ್ ವಾಶ್ ಮಾಡಿ, ಮಾಯಿಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ ಹಚ್ಚಿ. ಸೊ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಬರುವಂತಹ ಏಜಿಂಗ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಧ್ಯಾನನ ಮಾಡಿ ಅಥವಾ ಒಂದು ಪಾರ್ಕ್ ಹೋಗಿ ಔಟ್ಸೈಡ್ ಗ್ರೀನರಿ ಇರೋ ಕಡೆ ವಾಕ್ ಮಾಡಿ. ಇದರಿಂದ ನಿಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗುತ್ತೆ. ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಾಗಿತ್ತು ಇವತ್ತು ಆಂಟಿ ಏಜಿಂಗ್ ಹೇಗ್ ಬರುತ್ತೆ, ಹೇಗೆ ಅದನ್ನ ರಿಡ್ಯೂಸ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ. ಸೊ ಇನ್ನಷ್ಟು ಇದೇ ರೀತಿ ಸ್ಕಿನ್ ಅಂಡ್ ಹೇರ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ. ಸೊ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.